ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಸಂಕಷ್ಟ ಎದುರಾಗಿರುವಂತದ್ದು ಮಾಫಿ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನೇನು ಹಾಕೊಂಡಿದ್ರು ಪ್ರದೋಷ್. ಈಗ 14ನೇ ಸಾಕ್ಷಿಯ ಪಾಟಿ ಸವಾಲಿಗೆ ಆರೋಪಿಗಳಿಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಬೆಂಗಳೂರಿನ 59ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ನ್ಯಾಯಾಲಯ ನೀಡಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದು ದರ್ಶನ್. ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಮಾಫಿ ಸಾಕ್ಷಿಯಾಗೋದಾಗಿ 14ನೇ ಆರೋಪಿ ಪ್ರದೋಷ್ ಅರ್ಜಿಯನ್ನ ಹಾಕೊಂಡಿದ್ರು. ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೋರಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ ಸೇರಿದಂತೆ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. 14ನೇ ಸಾಕ್ಷಿಯ ಪಾಟಿ ಸವಾಲಿಗೆ ಈಗ ಆರೋಪಿಗಳಿಗೆ ಅನುಮತಿಯನ್ನ ನೀಡಲಾಗಿದ್ದು ಈ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೋರಿದ್ದಾರೆ ದರ್ಶನ್ ಪರ ವಕೀಲರು. ಆ ವಿಷಯದಲ್ಲಿ ಆದೇಶ ಮಧ್ಯಾಹ್ನ ಬರಲಿದೆ. ಸದ್ಯಕ್ಕೆ ಪಾಟಿ ಸವಾಲಿಗೆ ಅವಕಾಶವನ್ನ ನೀಡಲಾಗಿದೆ. ಆರೋಪಿ ಪ್ರದೋಷ್ ತಾನು ನಡೆದದ್ದೆಲ್ಲವನ್ನು ಕೂಡ ತಿಳಿಸ್ತೀನಿ, ನನ್ನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಎನ್ನುವ ಅರ್ಜಿಯನ್ನ ಹಾಕ್ಕೊಂಡ್ರು. ಅದು ಈಗ ನಡುಕ ಹುಟ್ಟಿಸಿದೆ ದರ್ಶನ್ ಗ್ಯಾಂಗ್ ಪಾಲಿಗೆ. ಈ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಕೋರಿದ್ದಾರೆ ದರ್ಶನ್ ಪರ ವಕೀಲರು. ಆ ವಿಚಾರವಾಗಿ ಕೋರ್ಟ್ ಏನು ಹೇಳುತ್ತೆ ಕುತೂಹಲ ಇದೆ. ಸದ್ಯಕ್ಕೆ ಈಗ ಪಾಟಿ ಸವಾಲಿಗೆ ಅವಕಾಶವನ್ನ ನೀಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ನ್ಯಾಯಾಲಯ ಆದೇಶವನ್ನ ನೀಡಲಿದೆ. 14ನೇ ಆರೋಪಿ ದರ್ಶನ್ ಪರ ಆಪ್ತ ಪ್ರದೋಷ್ ಜೊತೆಗೇ ಇದ್ದಂತಹ ಸಂದರ್ಭ, ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಏನೇನಾಯಿತು ಅನ್ನೋದನ್ನು ಆ ವಿಷಯಗಳನ್ನು ಅರ್ಜಿಯಲ್ಲಿ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪ್ರದೋಷ್ ಹೇಳೋದೇನು, ನಾನು ಹೇಳಿದೆ ಹೊಡಿಬೇಡಿ ಅಂತ ಹೇಳಿ, ಆದರೂ ಕೂಡ ಹಲ್ಲೆಯನ್ನು ನಡೆಸಿದ್ರು. ನಂತರ ಸಾವಾಗ್ತಾ ಇದ್ದಂತೆ ಗನ್ ಹಿಡಿದು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನೀವೆಲ್ಲ ಬೆಂಬಲ ಕೊಡ್ತಿದ್ದೀರಿ ಅಂತಂದರೆ ಬೆದರಿಸಿದ್ರು. ಹಾಗಾಗಿ ಸಹಕಾರಕ್ಕೆ ನಿಂತೆ ಅನ್ನುವಂಥ ಹೇಳಿಕೆಯನ್ನು ಅರ್ಜಿಯಲ್ಲಿ ಪ್ರದೋಷ್ ಹೇಳಿದ್ದು. ಆ ಮಾಫಿ ಸಾಕ್ಷಿ ಅರ್ಜಿಗೆ ಕೋರ್ಟಿಗೆ ಏನು ಹೇಳುತ್ತೆ? ಆದೇಶ ಇನ್ನೇನು ಹೊರಬೀಳುತ್ತೆ ಮಧ್ಯಾಹ್ನ. ಸದ್ಯಕ್ಕೆ ಪಾಟಿ ಸವಾಲಿಗೆ ಆರೋಪಿಗಳಿಗೆ ಕೋರ್ಟ್ ಅನುಮತಿಯನ್ನ ನೀಡಿದೆ. ಮಧ್ಯಾಹ್ನ 3 ಗಂಟೆಗೆ ಆದೇಶ ಹೊರಬೀಳುತ್ತೆ. ಈಗಾಗಲೇ ದರ್ಶನ್ ಸೇರಿದಂತೆ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು. ಪ್ರದೋಷ್ ಅರ್ಜಿಯಲ್ಲಿ ಏನೇನಿದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋದ್ರೆ ಆ ಕೇಸ್ನ ಸಂಪೂರ್ಣ ಸತ್ಯವನ್ನ ಬಹಿರಂಗಪಡಿಸೋದು ತಾನು ಸಿದ್ಧ ಅಂದಿದ್ದಾರೆ. ಕೋರ್ಟ್ ಮುಂದೆ ಸತ್ಯ ಬಹಿರಂಗಪಡಿಸಿ ತಾನು ಸಾಕ್ಷಿಯಾಗೋದಕ್ಕೆ ಸಿದ್ಧ ಅನ್ನೋದು ಪ್ರದೋಷ್ ಅರ್ಜಿಯಲ್ಲಿರುವಂತಹ ಪ್ರಮುಖ ಅಂಶ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ದರ್ಶನ್ ಹಲ್ಲೆ ನಡೆಸ್ತಾ ಇದ್ದಾಗ ಹೊಡಿಬೇಡಿ, ಅವರು ಸಾಯಬಹುದು ಅಂತ ಹೇಳಿದೆ, ಮನವಿ ಮಾಡದೆ, ಹಲ್ಲೆ ತಡೆಯೋದಕ್ಕೆ ಯತ್ನಿಸಿದೆ ಅಂತ ತನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ ಪ್ರದೋಷ್. ನಮ್ಮ ಪ್ರತಿನಿಧಿ ರಮೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ರಮೇಶ್, ಈ ಪ್ರಕರಣದಲ್ಲಿ ಈಗ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಪ್ರದೋಷ್ ಹಾಕಿರುವಂತಹ ಅರ್ಜಿ ಇದೆಯಾ, ಇದು ಬಹಳ ದೊಡ್ಡ ಸಂಕಷ್ಟ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ. ಈ ವಿಚಾರದಲ್ಲಿ ನ್ಯಾಯಾಲಯ ಏನ್ ತೀರ್ಪನ್ನ ಕೊಡುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸದ್ಯ ಈ ಪಾಟಿ ಸವಾಲಿಗೆ ಅವಕಾಶವನ್ನ ನೀಡಲಾಗಿದೆ, ಏನು ಪ್ರಕ್ರಿಯೆಗಳು ಅಂತ? ಪ್ರತಿಮಾ, ಈಗಾಗಲೇ ದರ್ಶನ್ ಕೇಸ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸಾಕ್ಷಿಗಳ ವಿಚಾರಣೆ ನಡೆದಿದೆ. ಇಲ್ಲಿ 13ನೇ ಸಾಕ್ಷಿ ಏನಿದ್ದಾನೆ, ಈತನ ಪಾಟಿ ಸವಾಲು ಕೆಲವು ಆರೋಪಿಗಳ ಪರ ವಕೀಲರು ಮಾಡಿರಲಿಲ್ಲ. ಹೀಗಾಗಿ ನಮ್ಗೆ ಅನುಮತಿ ಕೊಡಬೇಕು ಅಂತೇಳಿ ಕೇಳಿದ್ರು. ಸೊ ಅನುಮತಿ ಕೊಟ್ಟಿದ್ದು, ಅದ್ರ ಪ್ರಕಾರ ಅವರು ಪಾಟಿ ಸವಾಲು ಮಾಡ್ತಾ ಇದ್ದಾರೆ. ಇದು ಪ್ರತಿನಿತ್ಯ ನಡೀತಾ ಇರುವಂಥ ಪ್ರಕ್ರಿಯೆ. ವಾರದಲ್ಲಿ 4 ರಿಂದ 5 ದಿವಸ ಕೋರ್ಟ್ನಲ್ಲಿ ದರ್ಶನ್ ಕೇಸ್ನ ವಿಚಾರಣೆ ನಡೀತಾ ಇದೆ, ಸಾಕ್ಷಿ ವಿಚಾರಣೆ ನಡೀತಾ ಇದೆ. ಅದ್ರ ಪ್ರಕಾರ ಈ ಪ್ರಕ್ರಿಯೆ ನಡೀತಾ ಇದೆ. ಇದು ಕೇಸ್ನಲ್ಲಿ ಅಂಥ ಇಂಪಾರ್ಟೆಂಟ್ ಅಥವಾ ಪರಿಣಾಮಕಾರಿ ಅಂಶ ಏನಲ್ಲ. ಆದರೆ ಈ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗಿ ಪ್ರದೋಷಿನ ಅರ್ಜಿಯನ್ನು ಸಲ್ಲಿಸಿದ್ದಾನೆ, ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತೇಳಿ ಅದರಲ್ಲಿ ಹಲವು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾನೆ. ಜೊತೆಗೆ ತಾನು ಏನೇನು ನೋಡಿದ್ದೀನಿ ಅದೆಲ್ಲ ಸತ್ಯವನ್ನು ಕೂಡ ಬಹಿರಂಗಪಡಿಸೋದಕ್ಕೆ ಸಿದ್ಧ. ಹೀಗಾಗಿ ತಮ್ಮ ಅರ್ಜಿಯನ್ನು ಪರಿಗಣಿಸಿ ನನಗೆ ಮಾಫಿ ಸಾಕ್ಷಿಯನ್ನಾಗಿ ಮಾಡಬೇಕು ಮತ್ತು ಈ ಕೇಸ್ನಲ್ಲಿ ಸಾಕ್ಷಿ ಹೇಳೋದಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಈ ಅರ್ಜಿಗೆ ಸಹಜವಾಗಿಯೇ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಒಂಥರ ನುಂಗಲಾರದ ಬಿಸಿ ತುಪ್ಪ ಆಗಿದೆ. ಹೀಗಾಗಿಯೇ ಅವರು ನಮ್ಮ ವಾದವನ್ನು ಕೂಡ ಪರಿಗಣಿಸಬೇಕು, ಈತನಿಗೆ ಮಾಫಿ ಸಾಕ್ಷಿಯನ್ನಾಗಿ ಅನುಮತಿಯನ್ನು ಕೊಡಬಾರ್ದು, ಕೊಡೋದಿದ್ರೆ ಅದಕ್ಕೆ ಮೊದಲು ನಮ್ಮ ವಾದವನ್ನು ಕೂಡ ಪರಿಗಣಿಸಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಕೋರ್ಟ್ ಇದ್ರ ಬಗ್ಗೆ ಆದೇಶವನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಇದರಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ
ವಾದ ಏನಂತಂದರೆ ಇದರಲ್ಲಿ ಕೋಳಿ ಕೇಳಿ ಆ ಖಾರ ಮಸಾಲೆ ಅರಿಯೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ದರ್ಶನ್ ವಾದವನ್ನಾಗಲಿ ಅಥವಾ ಇತರೆ ಆರೋಪಿಗಳ ವಾದವನ್ನಾಗಲಿ ಕೇಳೋ ಅವಶ್ಯಕತೆ ಇಲ್ಲ. ಏಕೆಂದರೆ ಈ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ತೀರ್ಮಾನ ಮಾಡಬೇಕಾಗತ್ತೆ ಈತನನ್ನು ಮಾಫಿ ಸಾಕ್ಷಿಯನ್ನಾಗಿ ಮಾಡಬೇಕು ಅಂತೇಳಿ. ಪ್ರಾಸಿಕ್ಯೂಷನ್ ತೀರ್ಮಾನ ಮಾಡಿದ್ಮೇಲೆ ಅದಕ್ಕೆ ಕೋರ್ಟ್ ಅನುಮತಿಯನ್ನು ಕೊಡಬೇಕಾಗುತ್ತೆ. ಇದಿಷ್ಟೇ ಪ್ರಕ್ರಿಯೆ ನಡೆಯಬೇಕು, ಬೇರೆ ಯಾವುದೇ ಪ್ರಕ್ರಿಯೆ ಅವಶ್ಯಕತೆ ಇಲ್ಲ. ದರ್ಶನ್ ಸೇರಿದಂತೆ ಆರೋಪಿಗಳ ವಾದ ಕೇಳುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಕೋರ್ಟ್ ಏನಾದರೂ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿದ್ರೆ ಅದರಲ್ಲಿ ಏನಾದರೂ ಲೋಪದೋಷಗಳಿದೆ ಅಂದರೆ ಪ್ರಕ್ರಿಯೆಯಲ್ಲಿರುವಂಥ ಲೋಪದೋಷಗಳೇನಾದರೂ ಇದ್ದರೆ ಆಗ ಅದನ್ನು ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಹೊರತುಪಡಿಸಿದ್ರೆ ಅರ್ಹತೆ ಆಧಾರದ ಮೇಲೆ, ಮೆರಿಟ್ಸ್ ಆಧಾರದ ಮೇಲೆ ಅವರು ಇದನ್ನು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಮತ್ತು ಅವ್ರಿಗೆ ವಾದ ಮಂಡಿಸುವಂಥ ಅಧಿಕಾರನೂ ಇಲ್ಲ ಅಂತೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆಯನ್ನು ಮಾಡಿದ್ದಾರೆ. ಹೀಗಾಗಿ ಕೋರ್ಟ್ ಈಗ ಪ್ರಿಲಿಮಿನರಿ ಇಶ್ಯೂ ಅಂದರೆ ಆರಂಭದ ಒಂದು ವಿವಾದಾಂಶ ಏನಿದೆ ಅದ್ರ ಬಗ್ಗೆ ಮಾತ್ರ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಅಂದರೆ ಇಲ್ಲಿ ದರ್ಶನ್ ವಾದವನ್ನು ಕೇಳಬೇಕಾ ಬೇಡವಾ, ಇತರ ಆರೋಪಿಗಳ ವಾದವನ್ನು ಕೇಳಬೇಕಾ ಬೇಡವಾ ಅನ್ನೋದನ್ನು ಕೋರ್ಟ್ ಮೊದಲು ತೀರ್ಮಾನ ಮಾಡುತ್ತೆ. ಅದಾದ ಬಳಿಕ ಈ ಕೇಸ್ನಲ್ಲಿ A14 ಪ್ರದೋಷ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕಾ ಬೇಡವಾ ಅನ್ನೋದನ್ನ ನಂತರ ತೀರ್ಮಾನ ಮಾಡುತ್ತೆ. ಹೀಗಾಗಿ ಮಧ್ಯಾಹ್ನ 3 ಗಂಟೆ ಈ ಕೇಸ್ನ ಒಂದು ಆದೇಶ ಇದೆ. ಅದರಲ್ಲಿ ಮೊದಲನೇದಾಗಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸೋದಕ್ಕೆ ಮುಂಚೆ ದರ್ಶನ್ ಸೇರಿ ಇತರ ಆರೋಪಿಗಳ ವಾದ ಕೇಳಬೇಕಾ ಬೇಡವಾ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್.